ಕಾವೇರಿ ಕೊಳ್ಳದ ರೈತರು ಬರದ ಬೇಗೆಯಲ್ಲಿದ್ದಾರೆ. ಈಗ ಮತ್ತೊಂದು ಬರ ಸಿಡಿಲು ಬಡಿದಿದೆ. ತಮಿಳುನಾಡಿಗೆ 15 ದಿನ ಕಾವೇರಿ ನೀರನ್ನ ಹರಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿದೆ. 15 ದಿನದಲ್ಲಿ 4.5 ಟಿಎಂಸಿ ನೀರು ತಮಿಳುನಾಡಿಗೆ ಹರಿಸಬೇಕು ಅನ್ನೋ ಆದೇಶ ಹೊರಬಿದ್ದಿರೋದು. ಮಳೆ ಇಲ್ಲದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗ್ತಾ ಇಲ್ಲ. ಕುಡಿಯೋದಕ್ಕೆ ಬೇಕಾಗುವಷ್ಟು ನೀರು ಮಾತ್ರ ಜಲಾಶಯದಲ್ಲಿದೆ ಅನ್ನೋ ಕಾರಣವನ್ನ ಕೊಟ್ಟು ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಆದೇಶ ಹೊರಬಿದ್ದಿದೆ. ಹೀಗಾಗಿ ರೈತರು ಶಾಕ್ನಲ್ಲಿದ್ದಾರೆ. ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ಹರಿಸೋದಕ್ಕೆ ಕರ್ನಾಟಕಕ್ಕೆ ಸೂಚನೆ ಕೊಡಲಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿರುವಂತ ಆದೇಶ ಇದು. ಬರದ ಬೇಗೆಯಲ್ಲಿರುವಂತ ಕಾವೇರಿ ಕೊಳ್ಳದ ರೈತರಿಗೆ ಶಾಕಿಂಗ್ ಸುದ್ದಿ ಇದು. ನಿರೀಕ್ಷಿತ ಪ್ರಮಾಣದಲ್ಲಿ ಈ ಬಾರಿ ಮಳೆ ಆಗಿಲ್ಲ. ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ತೀರಾ ಕೆಳಮಟ್ಟಕ್ಕಿಳಿದಿದೆ. ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡ್ತಾ ಇಲ್ಲ. ಕುಡಿಯೋಕಾಗುವಷ್ಟು ನೀರು ಮಾತ್ರ ಜಲಾಶಯಗಳಲ್ಲಿರೋದು. ಜಲಾಶಯದ ನೀರಿನ ಪ್ರಮಾಣ ಡೆಡ್ ಸ್ಟೋರೇಜ್ ಮಟ್ಟದಲ್ಲಿದೆ. ಹೀಗಿರುವಾಗ ಕೃಷಿ ಚಟುವಟಿಕೆಗಳಿಗೆ ನೀರೇ ಇಲ್ಲ ಅಂತ ಕರ್ನಾಟಕ ಸರ್ಕಾರ ಕಾವೇರಿ ಕೊಳ್ಳದ ರೈತರಿಗೆ ಈಗಾಗಲೇ ಹೇಳಿದೆ. ಆದ್ರೆ ಈಗ ನೋಡಿದ್ರೆ ತಮಿಳುನಾಡಿಗೆ ನೀರು ಹರಿಸಬೇಕು. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಮುಂದಿನ 15 ದಿನಗಳ ಕಾಲ ಹರಿಸಬೇಕು ಅನ್ನೋ ಸೂಚನೆಯನ್ನ ಕೊಟ್ಟಿದೆ, ಆದೇಶವನ್ನ ಕೊಟ್ಟಿದೆ. ಕಾವೇರಿ ಕೊಳ್ಳದ ರೈತರು ಈಗ ಕಂಗಾಲಾಗಿದ್ದಾರೆ. ಮೊದಲೇ ಸಂಕಷ್ಟದಲ್ಲಿದ್ದೀವಿ, ಇಂಥ ಹೊತ್ತಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕಾ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ನೀರಿನ ಸಂಗ್ರಹ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಜಲಾಶಯದಲ್ಲಿ ಕೆಆರ್ಎಸ್ ನಲ್ಲಿ 8.6 ಟಿಎಂಸಿ, ಹೇಮಾವತಿಯಲ್ಲಿ 19.38 ಟಿಎಂಸಿ, ಹಾರಂಗಿಯಲ್ಲಿ 7.1, ಕಬಿನಿಯಲ್ಲಿ 4.6 ಟಿಎಂಸಿ ನೀರಿನ ಸಂಗ್ರಹ ಇದೆ. ಹಾಗೆ ನೋಡಿದ್ರೆ ಸರಿಯಾದ ರೀತಿಯಲ್ಲಿ ಮಳೆ ಆಗಿದ್ದಿದ್ರೆ ಈ ಎಲ್ಲ ಜಲಾಶಯಗಳು ಕೂಡ ಭರ್ತಿ ಆಗ್ಬೇಕಾಗಿತ್ತು ಇಷ್ಟೊತ್ತಿಗೆಲ್ಲ. ಆದ್ರೆ ನಿರೀಕ್ಷೆ ಮಾಡದಷ್ಟು ಮಳೆಯೇ ಇಲ್ಲ ಈ ಬಾರಿಗೆ. ಈ ಸಂದರ್ಭದಲ್ಲಿ ಎಷ್ಟು ಮಳೆ ಸುರಿಬೇಕಿತ್ತೋ ಅಷ್ಟು ಮಳೆ ಈ ಬಾರಿ ಆಗೇ ಇಲ್ಲ. ಕೃಷಿ ಚಟುವಟಿಕೆಗಳು ಕೂಡ ಹಾಗೆ ನಿಂತು ಹೋಗಿದೆ. ನೀರಿನ ಮೇಲೆ ಭರವಸೆ ಇಟ್ಟು ಕಾಯ್ತಾ ಇದ್ರು ಕಾವೇರಿ ನೀರಿನ ಮೇಲೆ. ಆದ್ರೆ ಈಗ ನೋಡಿದ್ರೆ ಇರೋ ನೀರನ್ನು ಕೂಡ ತಮಿಳುನಾಡಿಗೆ ಹರಿಸಬೇಕಾದ ಪರಿಸ್ಥಿತಿ ಇದೆ. ರೈತರು ಕಂಗಾಲಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.